ನಮಸ್ಕಾರ. ಕರ್ನಾಟಕ ಮಹಾಜನತೆಗೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಗೆ ಸ್ವಾಗತ. ಗೈಸ್, ಇವತ್ತು ನಾನು ತಿಳಿಸ್ಕೊಡ್ತೇನೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಇದೇ ಮೇ ತಿಂಗಳು 25ರೊಳಗಾಗಿ ಈ 14 ಜಿಲ್ಲೆಗಳಿಗೆ ಬರುತ್ತಂತ ಮಾಹಿತಿ ಬಂದಿದೆ. ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಾಹಿತಿನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೆ ನೋಡಿ. ಯಾರು ಅರ್ಧಂಬರ್ಧ ವಿಡಿಯೋ ನೋಡಿದರೆ ಏನೂ ಗೊತ್ತಾಗಲ್ಲ, ಪೂರ್ತಿ ವಿಡಿಯೋ ನೋಡಿ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ನಮ್ಮ ಕನ್ನಡಿಗ ರವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಬರಲ್ಲ. ನಾನು ಯಾವುದೋ ಕರ್ನಾಟಕದ ಯೋಜನೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರೆ ನಿಮಗೆ ಪೆಟ್ಟ ನೋಟಿಫಿಕೇಶನ್ ಬರ್ತದೆ. ಇದರಿಂದ ನೀವೇ ಮೊದಲು ನೋಡ್ಕೋಬೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟೇ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ಇದು 25ರೊಳಗಾಗಿ ಅಂದರೆ ಮೇ 25ರೊಳಗಾಗಿ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಯಾರು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. 25ರೊಳಗಾಗಿ ಈ 14 ಜಿಲ್ಲೆಗಳಿಗೆ ಬರ್ತವೆ. ಆ ಜಿಲ್ಲೆಗಳಲ್ಲಿ ರಾಮನಗರ, ಬೆಂಗಳೂರು, ಮೈಸೂರು, ಚಾಮರಾಜನಗರ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೊಪ್ಪಳ, ಹಾವೇರಿ, ಗದಗ, ಬೆಳಗಾವಿ, ಬಾಗಲಕೋಟೆ ಮತ್ತು ಬಿಜಾಪುರ, ಈ ರೀತಿ ಒಂದು 14 ಜಿಲ್ಲೆಗಳಿಗೆ, ಧಾರವಾಡ, ಹಾವೇರಿ, ಈ ರೀತಿ ಒಂದು 14 ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಇದೆ. ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೆ ಅಮೌಂಟ್ ಬರುತ್ತೆ. ಇದೇ 25ರೊಳಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂದರೆ ನಾಳೆ ಮೇ 21 10:10ವರೆಗೆ ನೋಡಿಗೆ ಅಮೌಂಟ್ ಬರುತ್ತೆ. ಅದರ ನಂತರ ನೀವು ಒಂದ್ಸಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಅಮೌಂಟ್ ಬಂದೇ ಇರುತ್ತೆ. ಅಂದರೆ ನಾಳೆ 21ನೇ ತಾರೀಕು, ಏನು ಮಂಗಳವಾರ ಇರೋದಿಲ್ಲ, ನಾಳೆ 21ನೇ ತಾರೀಕು 10:10 ನಂತರ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 10:10 ನಂತರ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಅಮೌಂಟ್ ಬಂದರೆ ಬರ್ಬೋದು. ಒಂದ್ಸಲ ವೇಟ್ ಮಾಡಿ ಫ್ರೆಂಡ್ಸ್, ಅಮೌಂಟ್ ಬಂದೇ ಬರುತ್ತೆ. ಯಾರು ತಲೆ ಕೆಡಿಸೋ ಅವಶ್ಯಕತೆ ಇರಲ್ಲ. ಇದೇ ಮೇ 25ರೊಳಗೆ ಎಲ್ಲರಿಗೂ ಅಮೌಂಟ್ ಬರುತ್ತೆ. ಮತ್ತು ಇದುವರೆಗೆ ಈಗಾಗಲೇ ಒಂದು 2 ಕಂತಿನ ಅಮೌಂಟ್ ಯಾವ್ದು ಅನ್ನಭಾಗ್ಯ ಯೋಜನೆ 2 ಕಂತಿನ ಅಮೌಂಟ್ ಇದುವರೆಗೂ ಯಾರಿಗೂ ಬಂದಿಲ್ಲ. ಅದು ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಇದೆ. ಒಂದು ಸ್ವಲ್ಪ ವೇಟ್ ಮಾಡಿ, ಮಾಹಿತಿ ಬರ್ತಾ ಇದೆ, ವೇಟ್ ಮಾಡಿ, ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಈಗಾಗಲೇ 2 ಕಂತಿನ ಅಮೌಂಟ್ ಬಂದಿಲ್ಲ. ಆ ಅಮೌಂಟ್ ಕೂಡ 30ರೊಳಗಾಗಿ ಬರುತ್ತೆ ಅಂತ ಆಹಾರ ಇಲಾಖೆ ಸಚಿವರಾದಂಥ H.C. ಮಾದೇವಪ್ಪನವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ಅಮೌಂಟ್ ಬಂದೇ ಬರುತ್ತೆ. ಮತ್ತು ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಬಂದುಬಿಟ್ಟಿದೆ, ಮೇ 25ರೊಳಗಾಗಿ ಬರುತ್ತೆ ಅಂತ ಮಾಹಿತಿ ಇದೆ. ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್, ವೇಟ್ ಮಾಡಿ, ಅಮೌಂಟ್ ಬಂದೇ ಬರುತ್ತೆ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು.